ನೋಡಿ ಇವರ ಗೌಡ್ರು ಮಾಡೋದು ಕೂಲಿ ಕೆಲಸ ಅಂದ್ರೆ ಡೈಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬರ್ತಾರೆ. ಒಂದ್ಸಲ ಮಾತಾಡ್ಸೋಣ. ಅವರಿಗೆ ಸ್ವಲ್ಪ ಅಂದರೆ ಕಣ್ಣಿನ ದೃಷ್ಟಿ ಏಜ್ ಆಯ್ತಲ್ವ, ಕಣ್ಣಿನ ದೃಷ್ಟಿ ಅಷ್ಟು ಇದಾಗಲ್ಲ. ನೋಡ್ರ ಇಷ್ಟು ಬೆಳಿಗ್ಗೆ ಎಂತಕ್ಕೆ ಎದ್ದು ಬಂದ್ರೆ? ನೋಡ್ರ ಇಷ್ಟು ಬೆಳಿಗ್ಗೆ ಎಂತಕ್ಕೆ ಎದ್ದು ಬಂದ್ರೆ? ಇಷ್ಟು ಬೆಳಿಗ್ಗೆ ಎಲ್ಲಿ ಚಾರ್ಜ್ ಸಿಗತ್ತೆ ನಿಮ್ಗೆ? ಶಿವ ಹೋಟೆಲ್, ಶಿವ ಹೋಟೆಲ್ ದಿನಕ್ಕೆ ಎಷ್ಟು ಬಿಡಿ ಸೇತ್ರಿ ಗೌಡ್ರ? ಎಷ್ಟು ಬಿಡಿ ಸೇತ್ರಿ ದಿನಕ್ಕೆ? ಅಲ್ಲ ಅದು ನಿಮ್ಗೆ ತ್ರಾಸ ಆಗುದಿಲ್ಲ? ಸೇಬಾರ್ದ್ರಿ ಎಷ್ಟಲ್ಲವ, ಈಗ ನಿಮ್ಗೆ ವಯಸ್ಸಾಯ್ತು. ಅಲ್ಲ ಗೌಡ್ರೆ, ನೀವು ಮೊದ್ಲಲ್ಲ ನಂದನ್ ಗದ್ದೆ ತನಕ ಹೋಗ್ತಿದ್ರಲ್ರಿ? ನಂದನ್ ಗದ್ದೆ ತನಕ ಹೋಗ್ತಿದ್ರಲ್ಲ ಮೊದ್ಲು? ಹೊಸ ಸಿಗಡೆ ಹೋಗಿದ್ದೀನಿ, ನನ್ನ ಗದ್ದೆ ಬಿಡ್ಸ್ಬಿಟ್ಟು ಮುಂದೆ ಗಾಡಿ ಈ ಗಾಡಿ ಕೈಲಿ ತಗೊಂಡೆ ಮತ್ತೆ ಕೊರಿಯೋದಿತ್ತು ಮೊದ್ಲು. ಅಬ್ಬಾಡ ಇಲ್ಲಿ ಎಲ್ಲ ಗಾಡಿ ಮೇಲೆ ತಗೋದು ಬತ್ತಿತ್ತಲ್ಲ, ಗೊತ್ತಾಯ್ತು. ಸಿಕ್ಕಾಪಟ್ಟೆ ಬತ್ತಿತ್ತು ಕಬ್ಬಣ ಐಟಮ್. ಕೈ ಗಾಡಿ ಮೇಲೆ ತಗೊಂಡು ಕೊಟ್ಕೊಡ್ತೀವಿ. ಅವಾಗ ಒಂದ್ ಪರ್ದಲ್ಲಿ ತಗೊಂಡೋದ್ರೆ 2 ರೂಪಾಯಿ ಕೊಡೋರು. ಎಷ್ಟು ವರ್ಷ ಹಿಂದೆ? ಸುಮಾರು ಆಯ್ತು. ಆಮೇಲೆ 5 ರೂಪಾಯಿ ಆಯ್ತು. ಈಗ ಅಷ್ಟೇ ಪಾರ್ಸಲ್ ಮಾಡ ಇವರೇ ಅಷ್ಟೇ ಕೊಡ್ತಾರೆ. ಲಗೇಜ್ ಎಲ್ಲ 20-30 ಕೊಡ್ತಾರೆ. ಪಾತ್ರೆಗಳೆಲ್ಲ 30 ಕೊಡ್ತಾರೆ. ತರ ಲಗೇಜ್ ಬರೋದಿಲ್ಲ ಅಲ್ರಿ? ಮೊದ್ಲಿನ ತರ ಎಲ್ಲ ಲಗೇಜ್ ಬರೋದಿಲ್ಲ ಈಗ. ಭಾರಿ ಕಮ್ಮಿ, ಅರ್ಧಕ್ಕೆ ಅರ್ಧ. ಅವಾಗ ಆಟಕ್ಕೆ ಪುರ್ಸತ್ತಿರ್ಲಿಲ್ಲ, ಬೇಜಾರಾಗಿತ್ತು ಕೆಲಸ ಮಾಡಕ್ಕೆ. ಟಾಪ್ ನಲ್ಲಿ ಬರ್ತಿತ್ತು, ಈ ಕಡೆಯಿಂದ ಟಾಪ್ ನಲ್ಲಿ ಹೋಗ್ತಿತ್ತು. ಮತ್ತೆ ವಾರಕ್ಕೆ 2-3 ಸ್ಕೂಟರ್ ಹೋಗ್ತಿದ್ದು ಡಿಕ್ಕಿ ಒಳಗೆ. ಏನೋ ಒಂದು 50-60 ಲಗೇಜ್ ಹೊಡಿದಿಲ್ಲ ನೀವು? 50-60 ಹೇಳ್ಬೇಕು. ಅದ್ಮೇಲೆ ದುಡಿಮೆ ಇತ್ತು, ಖರ್ಚು ಕಮ್ಮಿ ಇತ್ತು. 500 ರೂಪಾಯಿ ದುಡಿದ್ರೆ 200 ರೂಪಾಯಿ ಎಲ್ಲ ಕಾಲ ಕಳ್ಕತ್ತಿದ್ದ, 300 ಉಳಿತಿತ್ತು. ಈಗ ಆಗಲ್ವಲ್ಲ, ಈಗೆಲ್ಲ ಊಟನೇ 100 ರೂಪಾಯಿ. ಕಣ್ಣಿನ ಆಪರೇಷನ್ ಎಂತ ಆಯ್ತು? ಕಣ್ಣಿನ ಆಪರೇಷನ್ ಆಗ್ಬೇಕು. ಅಲ್ಲ ಮಾಡ್ಬೇಕು ಅಂತ ಹೇಳಿ ಬಹಳ ದಿನ ದೂಡ್ಬಿಡಿ, ಮತ್ತೆ ಆಮೇಲೆ ಕಡೆಗೆ BP ಶುಗರ್ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಶುಗರ್ ಎಷ್ಟಿದೆ ಈಗ ನಿಮ್ಗೆ? ಶುಗರ್ 100 ಮೇಲಿದೆ. ಮೊನ್ನೆ ಹೋಗಿದ್ದಾರೆ ಡಾಕ್ಟರ್ ಚೆಕ್ ಮಾಡಿದೆ, ಇನ್ನು ಕಮ್ಮಿ ಆಗ್ಬೇಕು ಅಂತ. ಶುಗರ್ ಇದ್ರೆ ಮಗ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಶುಗರ್ ಇದ್ರೆ ಈಗ ನೀವು ಕಣ್ಣಿನ ಆಪರೇಷನ್ ಮಾಡ್ಕೊಂಡ್ ಬಂದು ಕರೆಕ್ಟ್ ಆಗಿ ರೆಸ್ಟ್ ಮಾಡಿದ್ರೆ ಅಡಲ್ ನೀವೆಲ್ಲ ರೆಸ್ಟ್ ಮಾಡ್ತೀರಿ? ರೆಸ್ಟ್ ಬೇಕು ಅದಕ್ಕೆ, ಕಣ್ಣು ಆಪರೇಷನ್ ಎಲ್ಲ ಮಾಡೋದು 1 ತಿಂಗಳ ರೆಸ್ಟ್ ಬೇಕು. ಈಗ ನೀವೆಲ್ ಮಾಡ್ತೀರಿ? ಈಗ ಧೂಳಲ್ಲಿ ಓಡಾಡೋಂಗಿಲ್ಲ, ಇದ್ರೊಳಗೆ ಓಡಾಡೋಂಗಿಲ್ಲ. ಒಳ್ಳೆ ಡಾಕ್ಟರ್ ಇದ್ರೆ ಇದ್ ಮಾಡ್ಬೇಕು. ಒಳ್ಳೆ ಡಾಕ್ಟರ್, ಸಣ್ಣ ಪುಟ್ಟ ಡಾಕ್ಟರ್ ಇದು ಕಳ್ಕೋಬೇಕಾಗಿದೆ.
ಯಾವುದೇ ಒಳ್ಳೆ ಡಾಕ್ಟ್ರ್ ಇದ್ದರೆ ಸಜೆಷನ್ ಮಾಡಿ. ಯಾಕಂದರೆ ಈ ವಯಸ್ಸಲ್ಲೂ ದುಡ್ಡು ತಿನ್ನಬೇಕು ಎಂಬ ಛಲ ಇದೆಯಲ್ಲ, ಅದು ಮೆಚ್ಚಬೇಕಾಗಿದ್ದೆ. ಅದು ಎಲ್ಲರಿಗೂ ಬರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.